ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಪ್ರೆಸೆಂಟ್ ಆಗಿ ಚಾಮರಾಜನಗರ ರೈಲ್ವೆ ಸ್ಟೇಷನ್ ಆಚೆ ಇದೀವಿ. ನೋಡ್ತಾ ಇದ್ರಲ್ಲ, ಚಾಮರಾಜನಗರ ರೈಲ್ವೆ ಸ್ಟೇಷನ್ ಆ ಥರ ಇದೆ ಅಂತ. ಲೆಫ್ಟ್ ಸೈಡಲ್ಲಿ ನೋಡಿ, ಇದನ್ನ ಬಿಲ್ಡಿಂಗ್ ಎಲ್ಲ ರೆಡಿ ಮಾಡ್ತಾವ್ರೆ. ರೈಲ್ವೆ ಸ್ಟೇಷನ್ನ ಹೊಸದಾಗೆಲ್ಲ ಸ್ಟೇಷನ್ ಎಲ್ಲ ಆಚೆ ಕಡೆ ಎಲ್ಲ ರೆಡಿ ಮಾಡ್ತಾರೆ. ಬನ್ನಿ ಒಳಗಡೆ ಹೋಗೋಣ, ಯಾವ ಥರ ಇದೆ ರೈಲ್ವೆ ಸ್ಟೇಷನ್ ಅಂತ ನೋಡೋಣ. ಒಳಗಡೆ ಬಂದಿದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟ್ರ್ ಎಲ್ಲ ಕಾಣಿಸುತ್ತೆ. ನಾವು ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಒಳಗಡೆ ನೋಡಿ, ನಮ್ಮ ಟ್ರೈನ್ ಇದೆ. ಚಾಮರಾಜನಗರದಿಂದ ತುಮಕೂರು ಹೋಗೋಂಥ ಪ್ಯಾಸೆಂಜರ್ ಟ್ರೈನ್. ನಾವು ಬನ್ನಿ ಲೋಕೋಮೋಟಿವ್ ನೋಡೋಣ. ಇವತ್ತು ಬಂದು ಕೃಷ್ಣರಾಜಪುರಂ ಲೋಕೋಮೋಟಿವ್ ಲೋಕೋಮೋಟಿವ್ ನಿಮಗೆ ಫುಲ್ ಮಾಡೋದು. ರೇಕ್ಷರ್ ನೋಡಿ, ಮೈಸೂರು ಜಂಕ್ಷನ್ದ ಚಾಮರಾಜನಗರ ಬರುತ್ತೆ, ಚಾಮರಾಜನಗರ ತುಮಕೂರು, ತುಮಕೂರಿಂದ ಶಿವಮೊಗ್ಗ ಟೌನ್ ಬರುತ್ತೆ ನಮ್ಮ ಟ್ರೈನು. ನಮ್ಮ ಟ್ರೈನ್ ಇವಾಗ ಪ್ರೆಸೆಂಟಾಗಿ 7 ಗಂಟೆ 15 ನಿಮಿಷಕ್ಕೆ ಕರೆಕ್ಟಾಗಿ ಆನ್ ಟೈಮ್ ಡಿಪಾರ್ಚರ್ ಆಗಿದೆ ಚಾಮರಾಜನಗರ ರೈಲ್ವೆ ಸ್ಟೇಷನಿಂದ. ಚಾಮರಾಜನಗರ ರೈಲ್ವೆ ಸ್ಟೇಷನ್ ಕೋಡ್ ಬಂದು CMNR. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ. ಚಿಕ್ಕಮಂಗ್ಳೂರಿಗೆ ಬಂದು CMGR, ಅದೇ ಚಾಮರಾಜನಗರ ಬಂದು CMNR. ಚಾಮರಾಜನಗರದಿಂದ ಯಾವ್ದಾರು ನಮ್ಮ ವೀಡಿಯೋನ ನೋಡ್ತಾ ಇದ್ದಾರೆ ಫಸ್ಟ್ ಟೈಮು, ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಆ ಥರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಟ್ರೈನ್ ಇವಾಗ ಫುಲ್ಲು ನಿಧಾನ ಹೋಗ್ತಾರೆ. ಟ್ರೈನ್ ಫುಲ್ಲು ಖಾಲಿ ಇದೆ. ಹೋಗ್ತಾ ಹೋಗ್ತಾ ಟ್ರೈನ್ ಫುಲ್ ಆಗುತ್ತೆ. ಮೈಸೂರು ಬಂತು ಅಂದರೆ ಎಲ್ಲ ಫುಲ್ಲಾಗಿ ಹೋಗ್ತಾರೆ ಜನರು. ಇವಾಗ ಫುಲ್ ಖಾಲಿ ಇದೆ ನೋಡಿ. ರೈಲ್ವೆ ಸ್ಟೇಷನ್ ಎಲ್ಲ ಇನ್ನೂ ರೆಡಿ ಮಾಡ್ತಾವ್ರೆ. ನನ್ನ ಪ್ರಕಾರ ಇನ್ನೂ ಒಂದು 3-4 ತಿಂಗಳಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊತೀನಿ ರೈಲ್ವೆ ಸ್ಟೇಷನ್ನ. ಚಾಮರಾಜನಗರ ಬಾಯ್ ಚಾಮರಾಜನಗರ ಸ್ಟೇಷನ್ ಬಂದು CMNR. ಚಾಮರಾಜನಗರ ಆದಮೇಲೆ ನಮ್ಮ ಟ್ರೈನು ಎಲ್ಲ ಕಡೆಯೂ ಸ್ಟಾಪ್ ಬರುತ್ತೆ. ನಮ್ಗೆ ಗೊತ್ತಿದ್ದಂಗೆ ಎಲ್ಲ ಹಳ್ಳಿಯಲ್ಲೂ ಸ್ಟಾಪ್ ಇರುತ್ತೆ, ಬಟ್ ಮೈನ್ ತೋರ್ಸೋಕ್ಕೆ ಮಾತ್ರ ಟ್ರೈ ಮಾಡ್ತೀನಿ. ಚಾಮರಾಜನಗರ ಆದಮೇಲೆ ನಮ್ಮ ಟ್ರೈನ್ ಬರುತ್ತೆ ಬದನಗುಪ್ಪೆ ಅನ್ನೋ ರೈಲ್ವೆ ಸ್ಟೇಷನ್ಗೆ. ನೀವು ನೋಡ್ತಾ ಇದ್ರೆ ನೋಡಿ ಲೆಫ್ಟ್ ಸೈಡ್ ಯಾವ ಥರ ಇದೆ ಅಂತ. ಇವಾಗ ನಮ್ಮ ಟ್ರೈನ್ ಬಂದಿದೆ ನೋಡಿ, ಬದನಗುಪ್ಪೆ ರೈಲ್ವೆ ಸ್ಟೇಷನ್ ಬಂತು. ಮತ್ತು ಜನರೆಲ್ಲ ಹತ್ಕೊಂಡ್ರು, ಮತ್ತು ಇವಾಗ ಹೋಗ್ತಾ ಇದೆ ಬದನಗುಪ್ಪೆ ರೈಲ್ವೆ ಸ್ಟೇಷನಿಂದ. ನೋಡಿ, ಫುಲ್ಲು ಸ್ಲೋಗಿ ಹೋಗ್ತಾ ಇದೆ ನಮ್ಮ ಟ್ರೈನ್. ಲೆಫ್ಟ್ ಸೈಡಲ್ಲಿ ನೋಡಿ ನೇಚರ್ ಯಾವ ಥರ ಇದೆ ಅಂತ. ಬದನಗುಪ್ಪೆ ಯಾರೋ ಒಬ್ಬರು ಇಳಿದ್ರಷ್ಟೇ, ತುಂಬ ಜನ ಹತ್ಕೊಂಡ್ರು ಇಲ್ಲಿ ಮುಂದೆ. ನಾನು ವೀಡಿಯೋ ತೋರ್ಸೋಕ್ಕೆ ಹೋಗಿಲ್ಲ. ಬದನಗುಪ್ಪೆ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ, ಬದನಗುಪ್ಪೆ. ಇಲ್ಲಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರನೇ ಲೈಕ್ ಮಾಡಿ ನನ್ನ ಚಾನಲ್ನ. ನೋಡಿ ಯಾವ ಥರ ಇದೆ ಅಂತ, ಬಾಳೆ ತೋಟ ನೋಡಿ ಯಾವ ಥರ ಇದೆ ಅಂತ. ಬದನಗುಪ್ಪೆ ದಾಟಿವಿ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಟ್ರೈನ್ ಬಂದಿದೆ. ಯಾವುದೋ ಒಂದು ಮುಂದೆ ಇರೋ ಬೋರ್ಡ್ ನೋಡೋಣ ಯಾವ ಬೋರ್ಡು ಅಂತ. ತುಂಬ ಜನ ಹತ್ಕೊಂಡ್ರೆ ಇಲ್ಲಿ. ನಾನು ಜಾಸ್ತಿ ತೋರ್ಸೋಕ್ಕೆ ಹೋಗ್ತಾಯಿಲ್ಲ, ಹತ್ತವರೆಲ್ಲ ಸುಮ್ಮನೆ ಯಾಕೆ ಡಿಸ್ಟರ್ಬೆನ್ಸ್ ಅಂದ್ಬಿಟ್ಟು ಟ್ರೈನ್ ಓಡೋದು ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಫುಲ್ ಸ್ಲೋ ಆಯಿತು, ಮತ್ತೆ ಹೋಗ್ತಾ ಇದೆ. ಮತ್ತೆ ಇವಾಗ ಸ್ವಲ್ಪ ರೈಸ್ ಮಾಡಿದ್ದಾರೆ, ಹೋಗ್ತಾ ಇದೆ ಗಾಡಿ. ಯಾವುದೋ ರೈಲ್ವೆ ಸ್ಟೇಷನ್ ಮುಂದೆ ಬೋರ್ಡ್ ನೋಡೋಣ. ನಾನು ಈ ರೂಟಲ್ಲಿ ಅಷ್ಟು ಓಡಾಡಿಲ್ಲ, ಫಸ್ಟ್ ಟೈಮ್ ಈ ರೂಟಲ್ಲಿ ನಾನು ಓಡಾಡ್ತಾ ಇರೋದು. ಅದಕ್ಕೋಸ್ಕರ ನನಗೆ ಈ ರೂಟಲ್ಲಿ ಅಷ್ಟು ಐಡಿಯಾ ಇಲ್ಲ, ಯಾವ ಊರು ಯಾವ ಹಳ್ಳಿ ಅಂತ. ಯಾವುದೋ ಒಂದು ಬೋರ್ಡ್ ಕಾಣಿಸ್ತಾ, ಕವಲಂದೆ ಅಂತೆ ಬೋರ್ಡು, ಕವಲಂದೆಯಿಂದ ನಮ್ಮ ಟ್ರೈನ್ ಹೊರಟಿದೆ ನೋಡಿ. ಕವಲಂದೆ, ಹೌದು ಕವಲಂದೆ ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಟ್ರೈನ್ ಬಂದಿದೆ ನಂಜನಗೂಡು ಟೌನ್ಗೆ. ಔಟ್ರಲ್ಲಿದೆ ನೋಡಿ, ಲೆಫ್ಟ್ ಸೈಡಲ್ಲಿ ನೋಡಿ ಮೈನ್ ರೋಡ್ ಯಾವ ಥರ ಇದೆ ಅಂತ. ನಂಜನಗೂಡು ಟೌನ್. ಇಲ್ಲಿಂದ ನಮಗೆ ಫೇಮಸ್ ಆಗಿರೋ ಟೆಂಪಲ್ ಇದೆ. ತುಂಬ ಜನ ಬರ್ತಾರೆ ಬೆಂಗಳೂರು ಕಡೆಯಿಂದ. ಬೆಂಗಳೂರು ಅಂತ ಏನಿಲ್ಲ, ತುಂಬ ಇಂಡಿಯಾದಿಂದ ತುಂಬ ಜನ ಬರ್ತಾರೆ ನೋಡೋಕ್ಕೆ. ನಂಜನಗೂಡು ತುಂಬ ಫೇಮಸ್ಸು. ನಂಜನಗೂಡು ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮ ಟ್ರೈನ್ ನೋಡಿ ಪ್ಲಾಟ್ಫಾರ್ಮ್ ಒಳಗಡೆ ಎಂಟ್ರಿ ಆಗ್ತಾಯಿದೆ. ನಂಜನಗೂಡು ಟೌನ್ ಸ್ಟೇಷನ್ ಕೋಡ್ ಬಂದು NTW. ನೋಡಿ ಯಾರೋ ಓಡಿ ಹೋಗ್ತಾರೆ ಟ್ರೈನ್ಗೆ. ಇನ್ನೂ ಟ್ರೈನ್ ಬಂದಂಗಿಲ್ಲ, ಅವಾಗಲೇ ಹೋಗ್ತಾವ್ರೆ. ನಂಜನಗೂಡು ಕಡೆಯಿಂದ ಮೈಸೂರಿಗೆ ಯಾರಾದರೂ ಕೆಲಸಕ್ಕೆ ಹೋಗೋರೆಲ್ಲ ತುಂಬ ಇದೇ ಟ್ರೈನ್ನ ಚೂಸ್ ಮಾಡ್ಕೊತಾರೆ, ಯಾಕಂದರೆ ಟ್ರೈನಲ್ಲಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಅಂತ. ನಮ್ಮ ಟ್ರೈನ್ ಎಂಟ್ರಿ ಆಗಿದೆ ಇವಾಗ ನಂಜನಗೂಡು ಟೌನಲ್ಲಿ. ಲೆಫ್ಟ್ ಸೈಡಲ್ಲಿ ಒಂದು ಪ್ಲಾಟ್ಫಾರಮ್ ಇದೆ, ಮತ್ತು ರೈಟ್ ಸೈಡು ಪ್ಲಾಟ್ಫಾರಮ್ ಇದೆ. ನನ್ನ ಪ್ರಕಾರ ಫಸ್ಟ್ ಪ್ಲಾಟ್ಫಾರಮ್ಗೆ ಬಂದಿರುತ್ತೆ, ಹತ್ತು ಕಡೆ ಇರೋದು 2ನೇ ಪ್ಲಾಟ್ಫಾರಮ್ಮು. ನಂಜನಗೂಡು ಕಡೆಯಿಂದ ವೀಡಿಯೋ ನೋಡೋರು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಆ ಥರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಜನಗೂಡು ಟೌನಿಂದ ನಮ್ಮ ಟ್ರೈನ್ ಇವಾಗ ಹೊರಟಿದೆ ಟುವರ್ಡ್ಸ್ ಅಶೋಕಪುರಂ ಕಡೆ. ಅದೇ ನಮ್ಮ ಟ್ರೈನ್ ಫುಲ್ಲು ಸ್ಲೋಗೆ ಹೋಗ್ತಾ ಇದೆ ನಂಜನಗೂಡು ಟೌನಿಂದ. ನೋಡಿ, ಅಲ್ಲೊಂದು ಮೈನ್ ರೋಡ್ ಕಾಣಿಸ್ತಾ ಇದೆ ನೋಡಿ. ಆ ರೂಟ್ ಬಂದುಬಿಟ್ಟು ಮೈಸೂರಿಂದ ಊಟಿ ಹೋಗೋ ರೋಡು. ಅಂದರೆ ನಮಗೆ ನಂಜನಗೂಡು ಗುಂಡ್ಲುಪೇಟೆ ಮೂಲಕ ಹೋಗುತ್ತಲ್ಲ, ಅದೇ ರೂಟೇ ಅದು. ಅಲ್ಲಿ ಹೋಗ್ತಾ ಇರೋದು ಮೈನ್ ರೋಡು. ನಂಜನಗೂಡಿಂದ ನಮ್ಮ ಟ್ರೈನ್ ಹೊರಟ ಮೇಲೆ ಮತ್ತೆ ಸ್ಟಾಪ್ ಇರೋದು ಅಶೋಕಪುರಮಲ್ಲಿ. ನೋಡಿ ಲೆಫ್ಟ್ ಸೈಡ್ ಈ ಟ್ರೈನ್ ಯಾವುದು ಅಂದರೆ, ಇದು ಬಂದುಬಿಟ್ಟು ನಿಮಗೆ ತಿರುಪತಿಯಿಂದ ಚಾಮರಾಜನಗರ ಹೋಗೋಂಥ ಟ್ರೈನ್ ಇದು. ಕಡಕೋಳ ಅನ್ನೋ ಸ್ಟೇಷನಲ್ಲಿ ನಮಗೆ ಕ್ರಾಸ್ ಆಗ್ತಾರೆ.
ನೋಡಿ ಫುಲ್ಲು ಸ್ಲೋ ಹೋಗ್ತಾರೆ ಟ್ರೈನ್. ಚಾಮರಾಜನಗರದಿಂದ ಅಂದರೆ ತಿರುಪತಿಯಿಂದ ಚಾಮರಾಜನಗರ ಅಂತ ಬರುವಂಥ ಗಾಡಿ ಇದು, ಎಕ್ಸ್ಪ್ರೆಸ್ ಇದು. ಮುಂಚೆ ಇದು ಪ್ಯಾಸೆಂಜರ್ ಆಗಿತ್ತು, ಇವಾಗ ಎಕ್ಸ್ಪ್ರೆಸ್ಸಿಗೆ ಕನ್ವರ್ಟ್ ಆಗಿದೆ. ಎಲ್ಲ ಐಸೇಫ್ ಕೋಚಸಲ್ಲೇ ಇದೆ ಟ್ರೈನ್. ಇನ್ನೂ LHVಗೆ ಅಪ್ಗ್ರೇಡ್ ಆಗಿಲ್ಲ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಕಡಕೊಳ್ಳ ರೈಲ್ವೆ ಸ್ಟೇಷನಿಂದ ಟುವರ್ಡ್ಸು ಅಶೋಕಪುರಂ ಕಡೆಗೆ. ಕಡಕೊಳ್ಳದಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರನೇ ಲೈಕ್ ಮಾಡ್ಕೊಳ್ಳಿ. ಕಡಕೊಳ್ಳ ಟ್ರೈನ್ ನೋಡಿ, ಇನ್ನು ಐಸೇಫ್ ಕೋಚಸಲ್ಲಿ ಚೆನ್ನಾಗಿದೆ ಟ್ರೈನ್. ಏನೋ ತುಂಬ ಗಲೀಜು ಆಗೋಗಿರುತ್ತೆ, ತಿರುಪತಿಯಿಂದ ಬಂದಿರುತ್ತಲ್ಲ ಫುಲ್ಲು ಗಲೀಜು ಮಾಡ್ತಿರ್ತಾರೆಲ್ಲ. ತಿರುಪತಿ ಚಾಮರಾಜನಗರ ಬಾಯ್. ಲೆಫ್ಟ್ ಸೈಡಲ್ಲಿ ಒಂದು ಪಾರ್ಸಲ್ ಗಾಡಿ ಐತೆ ಟ್ರೈನು. ನಮ್ಮ ಟ್ರೈನ್ ಬಂದಿದೆ ನೋಡಿ ಇವಾಗ ಅಶೋಕಪುರಂ ರೈಲ್ವೆ ಸ್ಟೇಷನ್ ಕಡೆಗೆ. ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಟ್ರೈನ್ ನಿಂತಿದೆ, ನೋಡೋಣ ಯಾವ ಟ್ರೈನ್ ಅಂತ. ನಮ್ಮ ಟ್ರೈನ್ ಬಂದಿದೆ ಮೋಸ್ಟ್ಲಿ ಫಸ್ಟ್ ಪ್ಲಾಟ್ಫಾರಮ್ಗೆ, 1ನೇ ಪ್ಲಾಟ್ಫಾರ್ಮು 3ನೇ ಪ್ಲಾಟ್ಫಾರ್ಮ್ಗೂ ಗೊತ್ತಿಲ್ಲ. ಲೆಫ್ಟ್ ಸೈಡಲ್ಲಿ 4ನೇ ಪ್ಲಾಟ್ಫಾರ್ಮ್ ಅಂತ ಕಾಣಿಸ್ತಾ ಇದೆ. ಅಶೋಕಪುರಮಿಂದ ಇವಾಗ ತುಂಬ ಟ್ರೈನ್ಸು ಬೆಂಗಳೂರು ಕಡೆಗೆ ಹೊರಡುತ್ತೆ. ಯಾಕಂದರೆ ಇವಾಗ ಅಶೋಕಪುರಮಲ್ಲಿ ಪ್ಲಾಟ್ಫಾರಮ್ ತುಂಬ ಆಗಿರೋದ್ರಿಂದ ರೈಲ್ವೆ ಸ್ಟೇಷನ್ಗೆ ಮೈಸೂರಿಂದ ಬರೋ ಟ್ರೈನಲ್ಲೇ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈಗ ತುಂಬ ಟ್ರೈನ್ಸು ಇಲ್ಲಿಂದ ಟುವರ್ಡ್ಸ್ ಮೈಸೂರು ಕಡೆ ಮತ್ತು ಬೆಂಗಳೂರು ಕಡೆ ಹೊರಡುತ್ತೆ. ನಮ್ಮ ಟ್ರೈನ್ ಬಂದಿದೆ ನೋಡಿ ಮೈಸೂರು ಜಂಕ್ಷನ್ ಹೊರಗಡೆಗೆ. ಮೈಸೂರು ಎಂಟ್ರಿ ಆಗ್ತಾರೆ ನಮ್ಮ ಟ್ರೈನು. ನನ್ನ ಪ್ರಕಾರ 4ನೇ ಪ್ಲಾಟ್ಫಾರ್ಮ್ಗೆ ಬರುತ್ತೆ. ಯಾಕಂದರೆ ಈ ಚಾಮರಾಜನಗರದಿಂದ ಬರುವಂಥ ಗಾಡಿಗಳು ಏನಿದೆಯೋ ಮೈಸೂರಿಂದ ಬೆಂಗಳೂರು ಕಡೆಗೆಲ್ಲ ಮೈಸೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 4ರಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟನೇ ಪ್ಲಾಟ್ಫಾರ್ಮ್ ಬಂದಿದೆ ಅಂತ. ತುಂಬ ಜನರಿದ್ದಾರೆ. ಹೌದು, ಕರೆಕ್ಟ್ 4ನೇ ಪ್ಲಾಟ್ಫಾರ್ಮ್ ಬಂದಿದೆ ನಮ್ಮ ಟ್ರೈನ್. ವೆಲ್ಕಮ್ ಟು ಮೈಸೂರು. ಸ್ಟೇಷನ್ ಕೋಡ್ ಬಂದು MYS. ನಮ್ಮ ಟ್ರೈನ್ ಬಂದಿದೆ ರೈಲ್ವೆ ಸ್ಟೇಷನ್ ನೋಡಿ. ನಮ್ಮ ಟ್ರೈನ್ ಬಂದು 56281 ಬೋರ್ಡ್ ಡಿಸ್ಪ್ಲೇಲಿ ಹಾಕಿದ್ದಾರೆ ನೋಡಿ. ನಮ್ಮ ಟ್ರೈನು 9 ಗಂಟೆ 8 ನಿಮಿಷಕ್ಕೆ ಹೊರಟಿದೆ. ಸುಮಾರು 10 ನಿಮಿಷ ಆದಮೇಲೆ ನನ್ನ ಟ್ರೈನ್ ಹೊರಟಿದೆ. ನೀವು ಏನು ನೋಡ್ತಾಯಿದ್ರು ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಆ ಟ್ರೈನ್ ಬಂದುಬಿಟ್ಟು ಜೈಪುರಿಂದ ಮೈಸೂರು ಹೋಗೋಂಥ ಎಕ್ಸ್ಪ್ರೆಸ್ ಅದು. ನಮ್ಮ ಪ್ರಕಾರ ಅದು ನಾಯಂಡಹಳ್ಳಿಯಲ್ಲಿ ನಮ್ಮನ್ನು ಓವರ್ಟೇಕ್ ಮಾಡುತ್ತೆ. ನೋಡೋದಲ್ಲಿ ಓವರ್ಟೇಕ್ ಮಾಡುತ್ತೆ. ಮೈಸೂರು ಜಂಕ್ಷನ್ ಬಾಯ್. ಮೈಸೂರು ಸ್ಟೇಷನ್ ಕೋಡ್ ಬಂದು MYS. ಮೈಸೂರಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರನೇ ಲೈಕ್ ಮಾಡಿ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಮೈಸೂರು ರೈಲ್ವೆ ಸ್ಟೇಷನಿಂದ. ತುಂಬ ಜನ ಹತ್ಕೊಂಡ್ರು ಈ ಟ್ರೈನಲ್ಲಿ. ಹಿಂದೆ ಫುಲ್ಲು ಟ್ರೈನೆಲ್ಲ ಅರ್ಧಕ್ಕರ್ಧ ಪ್ಯಾಕ್ ಆಗೋಗಿದೆ ಗಾಡಿ, ಎಲ್ಲೂ ಜಾಗನಾಗಿಲ್ಲ. ಇನ್ನು ಹೋಗ್ತಾ ಇನ್ನೂ ಫುಲ್ ಆಗುತ್ತೆ ಗಾಡಿ. ಮೈಸೂರು ಜಂಕ್ಷನ್ LHV ಕೋಚಸ್ ನೋಡಿ ಬೋರ್ಡ್, ಜೈಪುರ್ ಟು ಮೈಸೂರು ಜಂಕ್ಷನ್. ಲ್ಯಾಬ್ 7 ಲೋಕೋಮೋಟಿವ್. ಲಾಲ್ಗೂಡ ಶಿಫ್ಟದು ಗಾಡಿ. ಮೈಸೂರು ನಮ್ಮ ಟ್ರೈನು ಮೈಸೂರು ಔಟ್ರಲ್ಲಿದೆ ನೋಡಿ, ಬೈಪಾಸ್ ಕಾಣಿಸ್ತಾ ಇದೆ, ಔಟರ್ ರಿಂಗ್ ರೋಡು. ಮೈಸೂರು ಜಂಕ್ಷನ್ ಯಾಕೆ ಅಂದರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಹಾಸನ ಕಡೆಗೆ, ಅಂದರೆ ಒಳ್ಳೆ ನರಸೀಪುರ KR ನಗರ ಏನಿದೆ ಆ ರೂಟ್ ಹೋಗುತ್ತೆ. ಇನ್ನೊಂದು ರೂಟ್ ಬಂದುಬಿಟ್ಟು ಚಾಮರಾಜನಗರ ಕಡೆ ಹೋಗುತ್ತೆ, ಮತ್ತು ಇನ್ನೊಂದು ರೂಟ್ ಬಂದು ಮಂಡ್ಯ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನ ಜಂಕ್ಷನ್ ಅಂತ ಕರೀತಾರೆ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದಾರಲ್ಲ ಅದೇ ಲೈನ್ ಬಂದುಬಿಟ್ಟು ನಿಮಗೆ ಹಾಸನ ಹೋಗೋದು, ಅಂದರೆ ಶಿವಮೊಗ್ಗ ಕಡೆ ಹೋಗೋ ಟ್ರೈನ್ಸ್ ಎಲ್ಲ ಆ ರೂಟಲ್ಲಿ ಹೋಗುತ್ತೆ. ನಿಮಗೆ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಒಂದು ಟ್ರ್ಯಾಕ್ ಕಾಣಿಸ್ತಾ ಇರೋಲ್ಲ ಆ ರೂಟಲ್ಲಿ ಹೋಗುತ್ತೆ. ನಮ್ಮ ಟ್ರೈನ್ ಮತ್ತು ನೆಕ್ಸ್ಟ್ ಸ್ಟಾಪ್ ಇರೋದು ಬಂದುಬಿಟ್ಟು ನಾಗನಹಳ್ಳಿ. ಇಲ್ಲೊಂದು ನೋಡ್ತಾ ಇದ್ರಲ್ಲ ನಾಗನಹಳ್ಳಿ ಔಟ್ರಲ್ಲಿ ನಮ್ಮ ಟ್ರೈನ್ ನಿಲ್ಲಿಸಿಬಿಟ್ಟಿದ್ದಾರೆ. ಈ ಟ್ರೈನ್ ಬಂದುಬಿಟ್ಟು ಕಾಚಿಗೂಡಿಂದ ಅಶೋಕಪುರಂ ಅಂತ ಟ್ರೈನ್ ಇದೆ. ಅಂದರೆ ನಾಗನಹಳ್ಳಿಯಲ್ಲಿ ಕ್ರಾಸ್ ಆಗ್ತಾಯಿದೆ ನೋಡಿ ಟ್ರೈನ್. LHV ಕೋಚಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ನಾಗನಹಳ್ಳಿ ಕಾಚಿಗೂಡ ಟು ಅಶೋಕಪುರಂ. ಮುಂಚೆ ಇದು ಮೈಸೂರವ್ರಿಗೂ ಇತ್ತು, ಇವಾಗ ಅಶೋಕಪುರಂ ಅವ್ರಿಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದನ್ನು ವೀಡಿಯೋ ಮಾಡಬೇಕು. ಆ ಟ್ರೈನ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡ್ತಾ ತಿಳಿಸಿ. ನೆಕ್ಸ್ಟ್ ನಾನು GoPro ಕ್ಯಾಮ್ರಾದಲ್ಲಿ ಮಾಡ್ತೀನಿ, ಅದರಲ್ಲಿ ಸೂಪರಾಗಿ ಬರುತ್ತೆ ಕ್ವಾಲಿಟಿನ. ನೋಡೋಣ ಯಾವ ಥರ ಬರುತ್ತೆ ಕ್ವಾಲಿಟಿ, ಮತ್ತು ವೀಡಿಯೋ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ನಮ್ಮ ಟ್ರೈನ್ ಹೊರಟಿಲ್ಲ ನೋಡಿ, ಇನ್ನೂ ಹೊರಟಿಲ್ಲ, ಇಲ್ಲೇ ಇದೆ. ನಮ್ಮ ಟ್ರೈನ್ಗೆ ಇವಾಗ ಕಾಚಿಗೂಡ ಟ್ರೈನ್ ಹೋಗ್ತಲ್ಲ, ಇವಾಗ ನಮ್ಮ ಟ್ರೈನ್ಗೆ ಸಿಗ್ನಲ್ ಕೊಡ್ತಾರೆ ಇವಾಗ. ನೆಕ್ಸ್ಟ್ ನಾಗನಹಳ್ಳಿ ಆದಮೇಲೆ ನಮ್ಮ ಟ್ರೈನ್ ಬರೋದು ಶ್ರೀರಂಗಪಟ್ಟಣ ಮತ್ತು ಪಾಂಡವಪುರ ಎರಡರಲ್ಲೂ ಸ್ಟಾಪ್ ಇದೆ ನೋಡಿ. ನಮ್ಮ ಟ್ರೈನ್ ಬಂದಿದೆ ನಾಗನಹಳ್ಳಿ ಸ್ಟೇಷನ್ಗೆ. ನಾಗನಹಳ್ಳಿ ಸ್ಟೇಷನಿಂದ ಬಂದು ನಮ್ಮ ಟ್ರೈನ್ ಹೊರಟಿದೆ ನಾಗನಹಳ್ಳಿಯಿಂದ. ನೆಕ್ಸ್ಟ್ ನಮ್ಮ ಟ್ರೈನ್ ಸ್ಟಾಪ್ ಕೊಡೋದು ಶ್ರೀರಂಗಪಟ್ಟಣದಲ್ಲಿ. ಈ ಟ್ರೈನ್ ನಾನು ಹೇಳ್ದಲ್ವ, ಈ ಟ್ರೈನ್ ಎಲ್ಲ ಕಡೆ ಹಳ್ಳಿಯಲ್ಲೂ ಸ್ಟಾಪ್ ಇದೆ. ಆರಾಮಾಗಿ ಬೆಂಗಳೂರು ಬರೋರಿಗೆ ಈ ಕಡೆಯಿಂದ ಈ ರೂಟಲ್ಲಿ ಹಳ್ಳಿಯಿಂದ ಯಾರು ಬರ್ತಾರೋ ಅವರೆಲ್ಲ ಆರಾಮಾಗಿ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೋದು.
ನೋಡಿ ಬೋರ್ಡ್ ನಾಗನಹಳ್ಳಿಯಿಂದ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನನ್ನ ಟ್ರೈನ್ ಬಂದಿದ್ದಾವೆ. ಶ್ರೀರಂಗಪಟ್ಟಣ ರೈಲ್ವೆ ಸ್ಟೇಷನ್ ನೋಡಿ ಕರು ಯಾವ ಥರ ಇದೆ ಅಂತ. ಈ ಸ್ಟೇಷನ್ನಲ್ಲಿ ಇರೋ ಕರು ತುಂಬ ಚೆನ್ನಾಗಿದೆ. ಟ್ರೈನಲ್ಲಿ ತುಂಬ ಜನ ಇಳ್ಕೊಂಡ್ರು ಮತ್ತು ಆ ಥರನೇ ಹತ್ಕೊಂಡ್ರು, ತುಂಬ ಜನನೇ ಹತ್ಕೊಂಡ್ರು. ನಮ್ಮ ಟ್ರೈನ್ ಹೊರಟಿದೆ ಇವಾಗ ಶ್ರೀರಂಗಪಟ್ಟಣದಿಂದ ಪಾಂಡವಪುರ ಕಡೆಗೆ. ನೋಡಿ ಫುಲ್ಲು ಸ್ಪೀಡಾಗಿ ಹೋಗ್ತಾರೆ ನಮ್ಮ ಟ್ರೈನ್ ಬಂದುಬಿಟ್ಟು ICF ಕೋಚಸ್. ಶ್ರೀರಂಗಪಟ್ಟಣ ಲೆಫ್ಟ್ ಸೈಡ್ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ, ಕಾವೇರಿ ನದಿನ. ತುಂಬ ಸರಿ ರೂಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಬಟ್ ನಿಮ್ಮ ವೀಡಿಯೋಸ್ ಮಾಡ್ತಾ ಇರೋದಿದೆ ಫಸ್ಟ್ ಟೈಮು. ನೋಡಿ ಲೆಫ್ಟ್ ಸೈಡಲ್ಲಿ ಯಾವ ಥರ ಇದೆ ಅಂತ, ಕಾವೇರಿ ನದಿ. ಇಲ್ಲಿಂದ ನಮಗೆ ರಂಗನಬೆಟ್ಟು ಪಕ್ಷಿಧಾಮ ಹತ್ರ ಆಗುತ್ತೆ, ನಿಮಿಷಾಂಬ ದೇವಸ್ಥಾನ ಹತ್ರ ಆಗುತ್ತೆ. ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ ಇಲ್ಲಿ. ಶ್ರೀರಂಗಪಟ್ಟಣದಿಂದ ಯಾರಾದರೂ ವೀಡಿಯೋ ಮಾಡ್ತಾರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಬರ್ಸೋದೆ ನೇಚರ್ ಯಾವ ಥರ ಇದೆ, ಎಲ್ಲ ತೆಂಗಿನ ಮರಗಳು ಜಾಸ್ತಿ ಇದೆ ರೂಟಲ್ಲಿ. ತೆಂಗಿನ ಮರ ಮಾತ್ರ ಹೋಗ್ಬೇಕು. ನಮ್ಮ ಟ್ರೈನ್ ಇವಾಗ ಹೊರಟಿದೆ ನೋಡಿ ಪಾಂಡವಪುರ ರೈಲ್ವೆ ಸ್ಟೇಷನಿಂದ. ಪಾಂಡವಪುರದಿಂದ ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ರು ದಯವಿಟ್ಟು ಲೈಕ್ ಮಾಡಿ, ಆ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫುಲ್ ಕರ್ವಲ್ಲಿ ಹೋಗ್ತಾರೆ ನಮ್ಮ ಟ್ರೈನ್. ತುಂಬ ಜನ ಹತ್ಕೊಂಡ್ರು ನಾನು ಹತ್ತೋರೆಲ್ಲ ವೀಡಿಯೋ ಮಾಡ್ತಾಯಿಲ್ಲ, ಬಟ್ ಟ್ರೈನ್ ಹೊರಡೋದು ಮಾತ್ರ ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಬೋರ್ಡ್ ಪಾಂಡವಪುರ ಬಾಯ್. ನೋಡಿ ಎಲ್ಲ ನೇಚರ್ ಯಾವ ಥರ ಇದೆ ಅಂತ ಲೆಫ್ಟ್ ಸೈಡಲ್ಲಿ. ನಮ್ಮ ಟ್ರೈನ್ ಬಂದಿದೆ ನೋಡಿ ಬ್ಯಾಡರಹಳ್ಳಿ ರೈಲ್ವೆ ಸ್ಟೇಷನ್ಗೆ. ಬ್ಯಾಡರಹಳ್ಳಿ ನೋಡಿ ಎಲ್ಲ ಲೆಫ್ಟ್ ಸೈಡಲ್ಲಿ ಯಾವ ಥರ ಮನೆಗಳಿದೆ ಅಂತ. ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಮನೆಗಳು. ಮಳೆ ಬರೋ ಥರ ಮೂಮೆಂಟ್ ಇದೆ, ನೋಡೋಣ ಎಲ್ಲಾದರೂ ಮಳೆ ಬರುತ್ತೇನೋ ಅಂತ. ಸ್ವಲ್ಪ ಹೊತ್ತು ಬಿಸಿಲು ಬರ್ತಾಯಿದೆ, ಸ್ವಲ್ಪ ಹೊತ್ತು ಮಳೆ ಬರ್ತಾರೆ. ತುಂಬ ಜನ ಹತ್ತಿದ್ರು ನಮ್ಮ ಟ್ರೈನ್ಗೆ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಬ್ಯಾಡರಹಳ್ಳಿ ರೈಲ್ವೆ ಸ್ಟೇಷನ್ನಿಂದ. ಬ್ಯಾಡರಹಳ್ಳಿ ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿ ನನಗೆ. ಬ್ಯಾಡರಹಳ್ಳಿ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಮತ್ತು ಮುಂದೆ ನಮಗೆ ಸ್ಟಾಪ್ ಇದೆ, ಆನಕೆರೆ ಅನ್ಬೋದು ಮತ್ತು ಮದ್ದೂರು, ಅಲ್ಲೆಲ್ಲ ಸ್ಟಾಪ್ ಇದೆ. ನೋಡೋಣ, ನಾನು ಎಲ್ಲ ಟ್ರೈ ಮಾಡ್ತೀನಿ ನಮಗೆ ಜಾಸ್ತಿ ಸ್ಟೇಷನ್ನ ತೋರ್ಸೋಕ್ಕೆ. ನೋಡಿ ನೇಚರ್ ಯಾವ ಥರ ಇದೆ ಅಂತ. ನಮ್ಮ ಟ್ರೈನು ಇವಾಗ ಮದ್ದೂರು ಅನ್ನೋ ಸ್ಟೇಷನ್ಗೆ ಬಂದಿದೆ ನೋಡಿ. ಮದ್ದೂರು ಅಲ್ಲ, ಇದ್ಯಾವುದೋ ಬೇರೆ ಹಳ್ಳಿ ಇದ್ದಂಗಿದೆ. ಮದ್ದೂರೋ ಮಂಡ್ಯನೋ ಗೊತ್ತಿಲ್ಲ, ಮೋಸ್ಟ್ಲಿ ಮಂಡ್ಯ ಅನ್ಕೊತೀನಿ. ನಮ್ಮ ಟ್ರೈನ್ ಬಂದಿದೆ ಮಂಡ್ಯ ರೈಲ್ವೆ ಸ್ಟೇಷನ್ಗೆ. ಮಂಡ್ಯ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಹೌದು, ಮಂಡ್ಯ ರೈಲ್ವೆ ಸ್ಟೇಷನ್, ಸಕ್ಕರೆ ನಾಡು ಮಂಡ್ಯದಿಂದ ನಮ್ಮ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಡ್ಯ ರೈಲ್ವೆ ಸ್ಟೇಷನ್, ಮಂಡ್ಯ. ಆವಾಗಲೇ ನನಗೆ ಯಾವುದೋ ಫೋನ್ ಬಂತು, ಫೋನ್ ಮಾತಾಡ್ತಾಯಿದ್ದೆ. ನಾನು ಯಾವ ರೈಲ್ವೆ ಸ್ಟೇಷನ್ ಕೂಡ ಅಬ್ಸರ್ವ್ ಮಾಡಿಲ್ಲ, ತುಂಬ ಬೇಗ ಬಂದುಬಿಟ್ಟಿದೆ ಮಂಡ್ಯಗೆ. ನೋಡಿ ನಮ್ಮ ಟ್ರೈನ್ ಕ್ರಾಸ್ ಆಗ್ತಾಯಿದೆ. ನಮ್ಮ ಟ್ರೈನ್ಗೆ ಇದು ಟ್ರೈನ್ ಬಂದುಬಿಟ್ಟು ತಿರುವನಂತಪುರದಿಂದ ಮೈಸೂರು ಹೋಗುವಂಥ ಟ್ರೈನ್. ಆನಕೆರೆ ಔಟ್ರಲ್ಲಿ ನಮಗೆ ಕ್ರಾಸಿಂಗ್ ಆಗ್ತಾಯಿದೆ. LSB ಕೋಚಸ್ಗೆ ಅಪ್ಡೇಟ್ ಆಗಿದೆ ನೋಡಿ ಟ್ರೈನ್. ತಿರುವನಂತಪುರದಿಂದ ಮೈಸೂರು ಆನಕೆರೆ ರೈಲ್ವೆ ಸ್ಟೇಷನ್ ಇದು ಬಂದುಬಿಟ್ಟು ಯಾವ ಥರ ಇದೆ ಅಂತ ಟ್ರೈನ್. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗಿದೆ ಮದ್ದೂರಿಗೆ. ನಮಗೆ ಇವಾಗ ಒಂದು ಕ್ರಾಸಿಂಗ್ ಆಗ್ತದೆ ನೋಡಿ, ಇದು ಬಂದ್ಬಿಟ್ಟು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. LSB ಕೋಚಸ್ಗೆ ಅಪ್ಡೇಟ್ ಮಾಡಿದ್ದಾರೆ. ಮದ್ದೂರಲ್ಲಿ ನಮಗೆ ಕ್ರಾಸಿಂಗ್ ಆಗ್ತಾಯಿದೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಜೊತೆ. ಇವಾಗ ನಮ್ಮ ಟ್ರೈನ್ ಬಂದಿದೆ ಮದ್ದೂರು ರೈಲ್ವೆ ಸ್ಟೇಷನ್. ಮದ್ದೂರು ಅಂದರೆ ಮದ್ದೂರು ವಡೆ ತುಂಬ ಫೇಮಸ್. ನೋಡೋಣ ಇಲ್ಲೆಲ್ಲಾದರೂ ಸಿಕ್ಕಿದ್ರೆ ಟ್ರೈ ಮಾಡೋಣ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅದು ನನ್ನ ಪ್ರಕಾರ ಅದು ಒಂದು 30 ಮಿನಿಟ್ಸು 1 ಅವರ್ ಡಿಲೇ ಇದೆ ಟ್ರೈನ್ ಅದು. ನಮ್ಮ ಟ್ರೈನು ಇವಾಗ ನಿಧಾನವಾಗಿ ಮದ್ದೂರು ರೈಲ್ವೆ ಸ್ಟೇಷನ್ನಿಂದ ಡಿಪಾರ್ಚರ್ ಆಗೋಕ್ಕೆ ರೆಡಿ ಇದೆ. ಆರನ್ ಮಾಡಿದ್ರು, ಯಾರೋ ಇಳಿತಾವ್ರೆ. ಮದ್ದೂರು ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ ಟುವರ್ಡ್ಸು ಚನ್ನಪಟ್ಟಣ ಕಡೆಗೆ. ಅಂದರೆ ಸೆಂಟ್ರಲ್ಲಿ ನಮಗೆ ಶೆಟ್ಟಿಹಳ್ಳಿ ಆ ಥರ ಎಲ್ಲ ಸ್ಟಾಪ್ ಬರುತ್ತೆ, ನೋಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಮದ್ದೂರು ರೈಲ್ವೆ ಸ್ಟೇಷನ್, ಮದ್ದೂರು ಬಾಯ್. ನಮ್ಮ ವಿಡಿಯೋನ ಯಾರಾದರೂ ಮದ್ದೂರು ಕಡೆಯಿಂದ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮದ್ದೂರಿಂದ ನಿಮಗೆ ಶಿವನ ಸಮುದ್ರ ಮತ್ತು ಮಳವಳ್ಳಿ ಅಲ್ಲಿ ಹೋಗೋರಿಗೆಲ್ಲ ತುಂಬ ಹತ್ರ ಆಗುತ್ತೆ.
ಮದ್ದೂರಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಪ್ರೆಸ್ ಹೈವೇ ಇದೆಲ್ಲ ಫುಲ್ಲು ಮದ್ದೂರಲ್ಲಿ ಫ್ಲೇವರ್ ರೋಡ್ ಸೆಂಟ್ರಲ್ಲೇ ನಿಮಗೆ ಹೋಗುತ್ತೆ, ಸಿಟಿ ಒಳಗಡೆ ಮದ್ದೂರು ಸ್ಟೇಷನ್. ಬಾಯ್ ನಮ್ಮ ಟ್ರೈನ್ಗೆ ಒಂದು ಕ್ರಾಸಿಂಗ್ ಆಗ್ತಾರೆ ನೋಡಿ. ಈ ಟ್ರೈನ್ ಬಂದುಬಿಟ್ಟು ಬಸವ ಎಕ್ಸ್ಪ್ರೆಸ್ ಶೆಟ್ಟಿಹಳ್ಳಿ ಔಟ್ರಲ್ಲಿ ನಮಗೆ ಕ್ರಾಸ್ ಆಗ್ತಾರೆ ನೋಡಿ. ಬಸವ ಎಕ್ಸ್ಪ್ರೆಸ್ ಬಾಗಲಕೋಟೆ ಟು ಮೈಸೂರು. ಆ ಟ್ರೈನ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮೈಸೂರಿಂದ ಅದೇನಿದೆ ಬಾಗಲಕೋಟೆವರೆಗೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಬಾಗಲಕೋಟೆಯಿಂದ ಮೈಸೂರಿಗಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರೈನ್ ಇನ್ನೊಂದು ಕ್ರಾಸ್ ಆಗ್ತಿದೆ ನೋಡಿ. ಈ ಟ್ರೈನ್ ಬಂದುಬಿಟ್ಟು ಅಶೋಕಪುರ ಹೋಗುವಂಥ ಮೆಮೊ, ಮೈಸೂರು ಬೆಂಗಳೂರಿಂದ ಅಶೋಕಪುರ ಹೋಗುವಂಥ ಮೆಮೊ ನಮಗೆ ಕ್ರಾಸ್ ಆಗ್ತಾಯಿದೆ. ಚನ್ನಪಟ್ಟಣ ನಮ್ಮ ಟ್ರೈನ್ ಇವಾಗ ಬಂದಿದೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಎಂಟ್ರಿ ಆಗಿದೆ ಮತ್ತು ಡಿಪಾರ್ಚರ್ ಆಗಿದೆ. ತುಂಬ ಜನ ಹತ್ತಿದ್ರು, ಇಲ್ಲಿ ಇಳಿಯೋರು ಕಮ್ಮಿ ಇದ್ದರು. ಚನ್ನಪಟ್ಟಣದಿಂದ ತುಂಬ ಜನ ಹತ್ಕೊಂಡ್ರು ಇಲ್ಲಿಂದ. ಬೊಂಬೆಗಡೆ ನಾಡು ಚನ್ನಪಟ್ಟಣ. ಬಾಯ್ ಚನ್ನಪಟ್ಟಣ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚನ್ನಪಟ್ಟಣದಿಂದ ನಮ್ಮ ನೆಕ್ಸ್ಟ್ ಸ್ಟಾಪ್ ಇರೋದು ರಾಮನಗರ. ಇಲ್ಲೊಂದು ಟ್ರೈನ್ ಕ್ರಾಸ್ ಆಗ್ತಾಯಿದೆ ನೋಡಿ. ಟ್ರೈನ್ ಬಂದುಬಿಟ್ಟು ನಮಗೆ ಬೆಂಗಳೂರಿಂದ ಚನ್ನಪಟ್ಟಣ ಹೋಗೋಂಥ ಪ್ಯಾಸೆಂಜರ್ ಅಂದರೆ ಅರಸೀಕೆರೆಯಿಂದ KSR ಬೆಂಗಳೂರು ಬಂದು ಮತ್ತು ಅದು ಚನ್ನಪಟ್ಟಣ ಹೋಗೋಂಥ ಪ್ಯಾಸೆಂಜರ್. ನಮ್ಮ ಟ್ರೈನ್ ಇವಾಗ ರಾಮನಗರದಿಂದ ಡಿಪಾರ್ಚರ್ ಆಗಿ ಹೋಗ್ತಾರೆ ಟುವರ್ಡ್ಸ್ ಬಿಡದಿ ಕಡೆಗೆ. ತುಂಬ ಜನ ಹತ್ಕೊಂಡ್ರು, ಬಟ್ ನನ್ನ ವೀಡಿಯೋ ತೋರಿಸಿಲ್ಲ. ರಾಮನಗರದಿಂದ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೇಷ್ಮೆ ನಾಡು ರಾಮನಗರ. ಬಾಯ್ ರಾಮನಗರಂ ಅಂದಿರಬಹುದು. ತುಂಬ ಸ್ಪೀಡಲ್ಲಿ ಹೋಗ್ತಾರೆ ನಮ್ಮ ಟ್ರೈನು. ಇವಾಗ ಮುಂದೆ ನಮಗೊಂದು ಕ್ರಾಸ್ ಆಗುತ್ತೆ, ಟ್ರೈನ್ ಒಂದೇ ಬರುತ್ತೋ ನೋಡಿ. ನಾವು ಮದ್ದೂರು ರೋಡೆ ತೊಗೊಂಡ್ರೆ 15 ರೂಪಾಯಿ ಚಾರ್ಜ್. ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿ. ಇವಾಗ ಒಂದೇ ಬರುತ್ತೆ, ನಮಗೆ ಕ್ರಾಸ್ ಆಗುತ್ತೆ. ಚೆನ್ನೈಯಿಂದ ಮೈಸೂರು ಅಂತ ಒಂದೇ ಬರುತ್ತೆ ನೋಡಿ. ಬಿಡದಿ ಹೋಗ್ತಾರೆ ನಮಗೆ ಕ್ರಾಸ್ ಆಯಿತು. ತುಂಬ ಸ್ಪೀಡಲ್ಲಿ ಹೋಗ್ತಾರೆ ಗಾಡಿ. ನೆಕ್ಸ್ಟು ನಮ್ಮ ಟ್ರೈನ್ಗೆ ಸ್ಟಾಪ್ ಇರೋದು ಬಿಡದಿಯಲ್ಲಿ. ನಮ್ಮ ಟ್ರೈನ್ ಇವಾಗ ಬಿಡದಿಗೆ ಬಂದಿದೆ ಮತ್ತು ಬಿಡದಿಯಿಂದ ಮುಂದೆ ಹೋಗ್ತಾಯಿದೆ. ಬಿಡದಿಯಿಂದ ಹೊರಟಿದೆ ನಮ್ಮ ಗಾಡಿ. ನಮ್ಮ ಟ್ರೈನ್ ಎಷ್ಟು ಸ್ಲೋ ಹೋಗ್ತಾಯಿದೆ ಅಂತ. ಬಿಡದಿ ರೈಲ್ವೆ ಸ್ಟೇಷನ್ ನೋಡಿ. ಲೆಫ್ಟ್ ಸೈಡಲ್ಲಿ ಎಲ್ಲ ರೆಡಿ ಮಾಡ್ತಾವ್ರೆ. ಬಿಡದಿ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ಲೈಕ್ ಮಾಡಿ ನನ್ನ ಚಾನಲ್ಗೆ. ಬಿಡದಿ ರೈಲ್ವೆ ಸ್ಟೇಷನ್. ನಮ್ಮ ಟ್ರೈನ್ ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದಿದೆ ಮತ್ತು ಕೆಂಗೇರಿಯಿಂದ ಹೊರಟಿದೆ ನಮ್ಮ ಟ್ರೈನು. ತುಂಬ ಜನ ಇಳ್ಕೊಂಡ್ರು ಇಲ್ಲಿ. ಅವಾಗಲೇ ನೋಡಿದೆ ನಾನು. ತುಂಬ ಜನ ಇಳ್ಕೊಂಡ್ರು. ಕೆಂಗೇರಿ ರೈಲ್ವೆ ಸ್ಟೇಷನ್ ಬೋರ್ಡ್ ಮತ್ತು KGI. ಕೆಂಗೇರಿ ಆದಮೇಲೆ ನಮಗೆ ಸ್ಟಾಪ್ ಇರೋದು ಬಂದುಬಿಟ್ಟು ನಾಯಂಡಹಳ್ಳಿ. ನೋಡೋಣ ಯಾವುದಾದ್ರೂ ಟ್ರೈನ್ ಕ್ರಾಸ್ ಆಗ್ಬೋದೇನೋ ಅಂತ. ಮುಂದೆ ರಾಜ್ಯರಾಣಿ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ಬೋದು ನೋಡಿ. ಮುಂದೆ ಬರ್ತಾಯಿದೆ ನೋಡಿ ರಾಜ್ಯರಾಣಿ ಎಕ್ಸ್ಪ್ರೆಸ್. ಜ್ಞಾನಭಾರತಿ ಔಟ್ರಲ್ಲಿದೆ ನಮ್ಮ ಟ್ರೈನು. KSR ಬೆಂಗಳೂರಿಂದ ಮೈಸೂರು ಅಂತ ರಾಜ್ಯರಾಣಿ ಎಕ್ಸ್ಪ್ರೆಸ್. ತುಂಬ ಜನ ಟ್ರಾವೆಲ್ ಮಾಡ್ತಾರೆ ಟ್ರೈನಲ್ಲಿ. ಯಾರಾದರೂ ಆ ಟ್ರೈನಲ್ಲಿ ಏನಾದರೂ ಟ್ರಾವೆಲ್ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಆ ಟ್ರೈನ್ ವೀಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಮೈಸೂರಿಂದ KSR ಬೆಂಗಳೂರಿಗೆ ಮಧ್ಯಾಹ್ನ 2 ಗಂಟೆ ನಿಮಿಷ ಟೈಮಲ್ಲಿ. ರಾಜ್ಯರಾಣಿ ಎಕ್ಸ್ಪ್ರೆಸ್ ಜ್ಞಾನಭಾರತಿ ಔಟ್ರಲ್ಲಿದೆ ನಮ್ಮ ಟ್ರೈನು. ನಾಯಂಡಹಳ್ಳಿಯಲ್ಲಿ ನಮ್ಮ ಟ್ರೈನ್ ಒಂದು ಕ್ರಾಸ್ ಆಗ್ತದೆ ನೋಡಿ. ಶತಾಬ್ದಿ ಎಕ್ಸ್ಪ್ರೆಸ್ ಇದು ಬಂದುಬಿಟ್ಟು ಮೈಸೂರಿನ ಚೆನ್ನೈಯಿಂದ MGR ಚೆನ್ನೈ ಸೆಂಟ್ರಲಿಂದ ಮೈಸೂರು ಹೋಗುವಂಥ ಶತಾಬ್ದಿ ಎಕ್ಸ್ಪ್ರೆಸ್. ಎಷ್ಟು ಚೆನ್ನಾಗಿದೆ ಟ್ರೈನ್. ಈ ಟ್ರೈನ್ ಆದಮೇಲೆ ಮತ್ತೆ ನಮ್ಗೆ ಇನ್ನೂ ಒಂದು ಟ್ರೈನ್ ಬರುತ್ತೆ, ಅದು ಓವರ್ಟೇಕ್ ಮಾಡುತ್ತೆ. ತೋರಿಸ್ತೀನಿ ಆಮೇಲೆ. ನಮ್ಮ ಟ್ರೈನ್ ನೋಡಿ ಕ್ರಾಸ್ ಆಗಿ ಹೋಗ್ತಾರೆ ಮೈಸೂರು ಕಡೆಗೆ. ನಾಯಂಡಹಳ್ಳಿ ನೋಡಿ. ಇದು ಬಂದುಬಿಟ್ಟು ನಿಮ್ಗೆ ಅವಾಗಲೇ ತೋರಿಸ್ದೆ ಅಲ್ವಾ, ಇದು ಬಂದುಬಿಟ್ಟು ಜೈಪುರ ಎಕ್ಸ್ಪ್ರೆಸ್. ಮೈಸೂರಲ್ಲಿ ಇತ್ತಲ್ಲ ಅವಾಗಲೇ ಲೆಫ್ಟ್ ಸೈಡಲ್ಲಿ, ಅದೇ ಟ್ರೈನೇ. ನಮಗಿಲ್ಲಿ ಓವರ್ಟೇಕ್ ಮಾಡ್ತಾರೆ ನಮ್ಮ ಗಾಡಿಗೆ. ಫುಲ್ LSP ಕೋಚಸ್. ಇದು ಬಂದುಬಿಟ್ಟು ನಿಮಗೆ ಮೈಸೂರಿಂದ ಜೈಪುರ ಹೋಗೋಂಥ ಎಕ್ಸ್ಪ್ರೆಸ್ ಇದು. ನಮಗೆ ನಾಯಂಡಹಳ್ಳಿಯಲ್ಲೇ ಓವರ್ಟೇಕ್ ಮಾಡ್ತಾರೆ. ನಮ್ಮ ಟ್ರೈನ್ ಸುಮಾರು 40 ನಿಮಿಷ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಮೋಸ್ಟ್ಲಿ ಈ ಟ್ರೈನ್ಗೋಸ್ಕರ ನಿಲ್ಲಿಸಿರೋದು ಅಂತ ಅಂದ್ಕೊತೀನಿ. ಈ ಟ್ರೈನ್ ಹೊರಟ್ಮೇಲೆ ನನ್ನ ಟ್ರೈನನ್ನು ಬಿಡ್ತಾರೆ. ಜೈಪುರ್ ಎಕ್ಸ್ಪ್ರೆಸ್. ಜೈಪುರ್ ಬಂದುಬಿಟ್ಟು ರಾಜಸ್ಥಾನಲ್ಲಿ ಬರುತ್ತೆ. ರಾಜಸ್ಥಾನ ರಾಜಧಾನಿ ಜೈಪುರ್.
ಅರಮನೆಗಳ ನಗರಿ ಅಂತ ಕರೀತಾರೆ ಜೈಪುರ್ನ. ಜೈಪುರ್ ಟ್ರೈನ್ ಹೋಯ್ತು, ಇವಾಗ ನಮ್ಮ ಟ್ರೈನ್ ಬಿಡ್ತಾರೆ ನೋಡಿ. ನಮ್ಮ ಟ್ರೈನ್ ಅಲ್ಲೇ ಇದೆ. ಇಲ್ಲೊಂದು ಗೂಡ್ಸ್ ಟ್ರೈನ್ ಕ್ರಾಸ್ ಆಗ್ತಾರೆ ನೋಡಿ, ಸೇಮ್ ಅದೇ ಇದರಲ್ಲೇ ನೈನ್ ಡೆಲ್ಲಿಯಲ್ಲೇ. ಡೀಸೆಲ್ದು ಪೆಟ್ರೋಲಿಯಮ್ದು ಯಾವುದೋ ಒಂದು ಗಾಡಿ ಇದೆ. ಈ ರೂಟಲ್ಲಿ ನಾನು ಅಷ್ಟು ಗೂಡ್ಸ್ ಟ್ರೈನ್ ಓಡೋದು ನಾನು ಅಬ್ಸರ್ವ್ ಮಾಡಿಲ್ಲ, ತುಂಬ ಕಮ್ಮಿ ಅಬ್ಸರ್ವ್ ಮಾಡಿರೋದು ನಾನು. ನಮ್ಮ ಟ್ರೈನ್ ಇವಾಗ ಬಂದಿದೆ KSR ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ. ಸುಮಾರು 20 ನಿಮಿಷ ಆದಮೇಲೆ ಆ ಟ್ರೈನ್ ಓವರ್ಟೇಕ್ ಆದಮೇಲೆ 20 ನಿಮಿಷಕ್ಕೆ ನಮ್ಮ ಟ್ರೈನ್ನ ಬಿಟ್ಟರು. ಮತ್ತು ನಮಗೆ ಇವಾಗ ಎಂಟ್ರಿ ಆಗಿದೆ KSR ಬೆಂಗಳೂರು ರೈಲ್ವೆ ಸ್ಟೇಷನ್. ಪ್ಲಾಟ್ಫಾರ್ಮ್ ನಂಬರ್ 8ರಲ್ಲಿ ಬಂದಿದೆ ನಮ್ಮ ಟ್ರೈನ್. ನೀವು ನೋಡ್ತಾ ಇರೋದು ಬಂದು ಲೆಫ್ಟ್ ಸೈಡಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 9, 8, 9, 10 ಏನು ಪ್ಲಾಟ್ಫಾರ್ಮ್ ಇದೆ. ಯಶವಂತಪುರ ಕಡೆ ಹೋಗೋ ಟ್ರೈನ್ಸ್ ಎಲ್ಲ ಇಲ್ಲಿಗೆ ಬರುತ್ತೆ. ಟ್ರೈನ್ಸ್ ಎಲ್ಲ KSR ಬೆಂಗಳೂರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬೆಂಗಳೂರು ಮೆಜೆಸ್ಟಿಕ್ ನೋಡಿ ಯಾವ ಥರ ಇದೆ ಅಂತ ರೈಲ್ವೆ ಸ್ಟೇಷನ್. ಸುಮಾರು ಒಂದು 10 ನಿಮಿಷ ಆದಮೇಲೆ ನಮ್ಮ ಟ್ರೈನ್ ಹೊರಟಿದೆ KSR ಬೆಂಗಳೂರಿಂದ ತುಮಕೂರು ಕಡೆಗೆ ಟುವರ್ಡ್ಸ್ ಯಶವಂತಪುರ ಕಡೆಗೆ. KSR ಬೆಂಗಳೂರು ಮಳೆ ಬರೋ ಥರ ಇದೆ ವೆದರ್ ನೋಡಿದ್ರೆ. ನೋಡೋಣ ಎಲ್ಲಿ ಮಳೆ ಬರುತ್ತಾ ಅಂತ. ನಮಗೆ ಕ್ರಾಂತಿವೀರ ಸಂಗೊಳ್ಳಿ ರೈಲು ನಿಲ್ದಾಣ ಬೆಂಗಳೂರು ಕೆಂಪೇಗೌಡ. ನಮ್ಮ ಟ್ರೈನ್ ಇವಾಗ ನಿಧಾನವಾಗಿ ನೋಡಿ ಕ್ರಾಸ್ ಆಗ್ತಾಯಿದೆ ನೋಡಿ, ಮೈನ್ ರೋಡಿಂದ ಮುಂದೆ ಹೋಗ್ತಾಯಿದೆ. ಇದೆಲ್ಲ ಮೆಜೆಸ್ಟಿಕ್ ಏರಿಯಾ ಕಡೆನೇ, ಆನಂದರಾವ್ ಸರ್ಕಲ್ಲು ಆ ಥರ ಎಲ್ಲ ಇದೆಲ್ಲ. ಬಸ್ಸಸ್ ನೋಡಿ ಎಲ್ಲ ಇಲ್ಲೇ ಇದೆ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗಿದೆ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ. ಸ್ಟೇಷನ್ ಕೋಡ್ ಬಂದು YPR. ತುಂಬ ಜನ ನನಗೆ ಗೊತ್ತಿದ್ದಂಗೆ ಎಲ್ಲ ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲೇನಾದರೂ ತುಮಕೂರು ಕಡೆ ಹೋಗೋರು ಹತ್ಬೋದು ಅಷ್ಟೇ. ಇಲ್ಲಿ ತುಂಬ ಜನ ಅಲ್ಲೇ ಎಲ್ಲ ಇಳ್ಕೊಂಡ್ಬಿಟ್ರು KSR ಬೆಂಗಳೂರು ರೈಲ್ವೆ ನಿಲ್ದಾಣದಲ್ಲಿ. ನಮ್ಮ ಟ್ರೈನ್ ಹೊರಟಿದೆ ನೋಡಿ ಯಶವಂತಪುರ ರೈಲ್ವೆ ಸ್ಟೇಷನಿಂದ. ಯಶವಂತಪುರ ಜಂಕ್ಷನ್ ಅಂತ ಯಾವ ಕರೀತಾರೆ ಅಂದರೆ, ಇಲ್ಲಿಂದ ಒಂದು ಲೇನ್ ಹೋಗುತ್ತೆ ಯಲಹಂಕ ಕಡೆಗೆ, ಇನ್ನೊಂದು ಲೇನ್ ತುಮಕೂರು ಕಡೆಗೆ. ನೋಡಿ ಯಶವಂತಪುರ ಗೂಡ್ಸ್ ಟರ್ಮಿನಲ್ ಯಾವ ಥರ ಇದೆ ಅಂತ. ಲೆಫ್ಟ್ ಸೈಡಲ್ಲಿ ಯಾವುದೋ ಒಂದು ಟ್ರೈನ್ ಇದೆ, ಡೀಸೆಲ್ ಲೋಕೋಮೋಟಿವು. ಇದು ಮಳೆ ಬರ್ತಾಯಿದೆ. KSR ಬೆಂಗಳೂರಿಂದ ವಿಜಯಪುರ ಎಕ್ಸ್ಪ್ರೆಸ್, ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್, ಬಿಜಾಪುರ ಹೋಗೋಂಥ ಟ್ರೈನ್ ಇದು. ನಮಗೆ ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಇನ್ನು ICF ಕೋಚಸ್ ಇದೆ, ಬಿಜಾಪುರ ಹೋಗೋಂಥ ಗಾಡಿ ಇದೆ. ಸ್ಲೀಪರ್ ಕೋಚಸ್ ಇವೆಲ್ಲ, ಸ್ಲೀಪರ್ S9, S8. ತುಂಬ ಸ್ಲೋ ಹೋಗ್ತಾರೆ ನಮ್ಮ ಟ್ರೈನ್ ಅವಾಗಿಂದ. ನಮ್ಮ ಪ್ರಕಾರ ಚಿಕ್ಕಬಳ್ಳಾಪುರ ಫುಲ್ ಹೋಗ್ಬೋದು ನೋಡಿ. ಇಲ್ಲಿ ಒಂದು ಕ್ರಾಸ್ ಆಯಿತು ನೋಡಿ ಗಾಡಿ. ಇದು ಬಂದುಬಿಟ್ಟು ಯಶವಂತಪುರದಿಂದ ಅಂದರೆ ಚಿಕ್ಕಮಂಗ್ಳೂರಿಂದ ಯಶವಂತಪುರ ಹೋಗೋಂಥ ಎಕ್ಸ್ಪ್ರೆಸ್ ಇದು. ನಮಗೆ ಚಿಕ್ಕಬಳ್ಳಾಪುರ ಔಟ್ರಲ್ಲಿ ಕ್ರಾಸ್ ಆಗಿದೆ ನೋಡಿ ಟ್ರೈನ್. ಅದು ICF ಕೋಚಸ್. ಆ ಟ್ರೈನ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟು ನಮ್ಮ ಟ್ರೈನ್ ಇವಾಗ ಆಲ್ರೆಡಿ ಬಂದಿದೆ ಚಿಕ್ಕಬಳ್ಳಾಪುರ ಜಂಕ್ಷನ್ ಅಂತ ಕರೀತಾರೆ. ಅಂದರೆ ಇಲ್ಲಿಂದ ಒಂದು ಲೈನ್ ಹೋಗುತ್ತೆ ಟುವರ್ಡ್ಸ್ ನೆಲಮಂಗಲ, ಕುಣಿಗಲ್, ಹಾಸನ ರೂಟ್ ಹೋಗುತ್ತೆ. ಇನ್ನೊಂದು ಲೈನ್ ಬಂದು ತುಮಕೂರು ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಜಂಕ್ಷನ್ ಅಂತ ಕರಿತೀವಿ. ಇನ್ನು ಹೋಗ್ತಾನೆ ಇದೆ ಚಿಕ್ಕಮಂಗ್ಳೂರು ಗಾಡಿ. ಏನು ಅಷ್ಟೇನು ಜನ ಇಲ್ಲ, ಎಲ್ಲ ಜಾಸ್ತಿ ಇಲ್ಲೇ ಇಳ್ಕೊಂಡ್ಬಿಟ್ರೆ ಏನೋ ಗೊತ್ತಿಲ್ಲ. ತುಂಬ ಜನ ಏನು ಅಷ್ಟೇನಿಲ್ಲ. ನಮ್ಮದೇನು ಹೊರಟಿದೆ ನೋಡಿ ಚಿಕ್ಕಬಳ್ಳಾಪುರ ಸ್ಟೇಷನ್ನಿಂದ. ಮಳೆ ಬಂದು ನಿಂತೋಗ್ಬಿಟ್ಟಿದೆ. ಚಿಕ್ಕಬಳ್ಳಾಪುರ ಕಡೆಯಿಂದ ನನ್ನ ವೀಡಿಯೋನ ಯಾರಾದರೂ ನೋಡ್ತಾಯಿದ್ದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ ಥರ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ. ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಟ್ರೈನ್ ಮುಂದೆ ಎಲ್ಲ ಇನ್ನೂ ಸ್ಟಾಪ್ ಇದೆ. ಕ್ಯಾತ್ಸಂದ್ರ, ದೊಡ್ಡಬೆಲೆ, ಗೊಳ್ಳಳ್ಳಿ ಎಲ್ಲ ಕಡೆ ಸ್ಟಾಪ್ ಇದೆ. ಎಲ್ಲ ಎಲ್ಲಿ ನನಗೆ ಅನುಕೂಲ ಆಗುತ್ತೋ ಅಲ್ಲಿ ನಿಮಗೆ ವೀಡಿಯೋನ ತೋರಿಸ್ತೀನಿ. ಚಿಕ್ಕಬಳ್ಳಾಪುರ ಲೆಫ್ಟ್ ಸೈಡಲ್ಲಿ ಒಂದು ಟ್ರೈನ್ ನಿಲ್ಲಿಸಿದ್ದಾರೆ. ಯಾವ ಟ್ರೈನ್ ಅಂತ ಬೋರ್ಡ್ ಕಾಣಿಸ್ತಾ ಇಲ್ಲ ಕರೆಕ್ಟಾಗಿ. ನೋಡಿದೆ ಯಶವಂತಪುರ ಸಿಂಧನೂರು ಅಂತ ಹಾಕಿದ್ದಾರೆ ಬೋರ್ಡಲ್ಲಿ. ನಮ್ಮ ಟ್ರೈನ್ ಇವಾಗ ಬಂದಿದೆ ಯಾವುದೋ ಒಂದು ರೈಲ್ವೆ ಸ್ಟೇಷನ್. ನೋಡೋಣ ಯಾವುದು ಅಂತ ಇದು. ಅಲ್ಲಿ ಬಂದರು ಜನರು, ತುಂಬ ಜನ ಇಳ್ಕೊಂಡ್ರು. ಮತ್ತು ನಮ್ಮ ಟ್ರೈನ್ ಹೊರಟಿದೆ ಇವಾಗ. ಯಾವ ಸ್ಟೇಷನ್ ಅಂತ ನೋಡೋಣ ಬಂದು. ಇದು
ಯಾರೋ ಬೈರನಾಯಕನಹಳ್ಳಿ ಅದೇನೋ ಬೈರನಾಯಕನಹಳ್ಳಿ ಅಂತ ಇದೆ ಬೋರ್ಡು. ಬೈರನಾಯಕನಹಳ್ಳಿ ನಮ್ಮ ಟ್ರೈನ್ಗೆ ಇನ್ನೊಂದು ಕ್ರಾಸ್ ಆಯ್ತು ನೋಡಿ. ಇದು ಬಂದ್ಬಿಟ್ಟು ತುಮಕೂರಿಂದ ಚಾಮರಾಜನಗರ ಅಂತ ಗಾಡಿ. ನಾವು ಹೋಗ್ತಾ ಇರೋದು ಚಾಮರಾಜನಗರ ತುಮಕೂರು, ಅದು ಬಂದು ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್. ದೊಡ್ಡಬೆಲೆ ಹತ್ರ ಕ್ರಾಸ್ ಆಯ್ತು ನೋಡಿ ನಮ್ಮ ಗಾಡಿ. ನಮ್ಮ ಟ್ರೈನ್ ಬಂದಿದ್ದು ದೊಡ್ಡಬೆಲೆ ರೈಲ್ವೆ ಸ್ಟೇಷನ್. ದೊಡ್ಡಬೆಲೆ ಕಡೆಯಿಂದ ನಾವು ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ದೊಡ್ಡಬೆಲೆ ರೈಲ್ವೆ ನಿಲ್ದಾಣ. ದೊಡ್ಡಬೆಲೆಗೆ ಬಂತು, ಯಾರೂ ಇಲ್ಲ ಜನರು. ಹತ್ತವ್ರು ಯಾರೋ ಒಬ್ಬರೇನೋ ಇದ್ದಾರೆ ಅಷ್ಟೇ. ಇನ್ನು ಮೋಸ್ಟ್ಲಿ ಇಳಿಬೋದು ಅಷ್ಟೇ. ಇಲ್ಲಿ ಹತ್ತವ್ರು ಯಾರೂ ಇಲ್ಲ. ದೊಡ್ಡಬೆಲೆ ಆದಮೇಲೆ ನಮಗೆ ನೆಕ್ಸ್ಟು ಸ್ಟಾಪ್ ಇದೆ ಗೊಲ್ಲಹಳ್ಳಿ ನಿಲ್ಲಿಸೋರು ಇಲ್ಲ ಗೊತ್ತಿಲ್ಲ. ಮೋಸ್ಟ್ಲಿ ನಿಲ್ಲಿಸ್ಬೋದು ಅಂತ ಅಂದ್ಕೊತೀನಿ. ನಮ್ಮ ಟ್ರೈನ್ ಇವಾಗ ಹೊರಟಿದೆ. ಯಾವುದೋ ರೈಲ್ವೆ ಸ್ಟೇಷನ್ ಗೊತ್ತಿಲ್ಲ, ನೋಡಿಲ್ಲ ಇದು ಯಾವುದೋ ಅಂತ ಬೋರ್ಡು. ಡಾಬಾಸ್ಪೇಟೆನ, ಮೋಸ್ಟ್ಲಿ ಡಾಬಾಸ್ಪೇಟೆ ಇರ್ಬೋದನ್ನು. ನೋಡೋಣ ಬೋರ್ಡ್ ಯಾವುದೋ ಅಂತ. ತುಂಬ ಜನ ಇಳ್ಕೊಂಬಿಟ್ರು ಇಲ್ಲೇ. ಇವಾಗ ಟ್ರೈನ್ ಎಲ್ಲ ಅರ್ಧಕ್ಕರ್ಧ ಖಾಲಿ ಇದೆ. ನೋಡಿ, ಮಳೆ ಬಂದು ಎಲ್ಲ ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಮೋಸ್ಟ್ಲಿ ಇದು ನನ್ನ ಪ್ರಕಾರ ಡಾಬಾಸ್ಪೇಟೆ ಅಂತ ಅಂದ್ಕೊತೀನಿ. ಬೋರ್ಡಾಗಿದೆ ಇದು, ನೋಡೋಣ ಬೋರ್ಡ್ ಯಾವುದು ಅಂತ. ಹೌದು, ಕರೆಕ್ಟ್, ಡಾಬಾಸ್ಪೇಟೆ. ನಮ್ಮ ಟ್ರೈನ್ ಇವಾಗ ಡಾಬಾಸ್ಪೇಟೆ ಕ್ರಾಸ್ ಆಗಿ ಮುಂದೆ ಹೋಗ್ತಾ ಇದೆ. ನಮ್ಮ ಟ್ರೈನ್ ನೋಡಿ ಒಂದು ಕ್ರಾಸಿಂಗ್ ಹೋಗ್ತಾ ಇರೋದು. ಒಂದಿದ್ದು ಟಾಟಾ ನಗರಿಂದ ಯಶವಂತಪುರ ಹೋಗುತ್ತೆ ವೀಕ್ಲಿ ಎಕ್ಸ್ಪ್ರೆಸ್. ಕ್ಯಾಬ್ಸಂದ್ರ ಔಟ್ರಲ್ಲೇ ನಮಗೆ ಕ್ರಾಸ್ ಆಯಿತು ನೋಡಿ ಗಾಡಿ. ಅದು ಬಂದುಬಿಟ್ಟು ನಿಮಗೆ ಚಿತ್ರದುರ್ಗ ಚಳ್ಳಕೆರೆ ರೂಟಲ್ಲಿ ಹೋಗ್ತಾ ಇದೆ. ನಮ್ಮ ಟ್ರೈನ್ ಇವಾಗ ಕ್ಯಾಬ್ಸಂದ್ರದಿಂದ ಡಿಪಾರ್ಚರ್ ಆಗಿ ಹೋಗ್ತಾ ಇದೆ ಟುವರ್ಡ್ಸ್ ತುಮಕೂರು ಕಡೆಗೆ. ಕ್ಯಾಬ್ಸಂದ್ರ ಕಡೆಯಿಂದ ನಮ್ಮ ವಿಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ನನ್ನ ವಿಡಿಯೋನ ಲೈಕ್ ಮಾಡಿ. ನಮ್ಮ ಟ್ರೈನ್ ಇವಾಗ ಹೊರಟಿದೆ ತುಮಕೂರು ಕಡೆಗೆ. ತುಂಬ ಜನ ಇಳ್ಕೊಂಡಿದ್ದಾರೆ. ನಮ್ಮ ಟ್ರೈನ್ ಬಂದಿದೆ ಇವಾಗ ತುಮಕೂರು ಔಟ್ರಲ್ಲಿದೆ. ನಮ್ಮ ಟ್ರೈನ್ ಇವಾಗ ಎಂಟ್ರಿ ಆಗ್ತಾರೆ ಪ್ಲಾಟ್ಫಾರಮ್ ನಂಬರ್ 1. ಮೋಸ್ಟ್ಲಿ 4-5 ಬರುತ್ತೆ ನನಗೆ ಗೊತ್ತಿದ್ದಂಗೆ. ತುಮಕೂರು ಕಡೆಯಿಂದ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಥರ ವಿಡಿಯೋನ ಲೈಕ್ ಮಾಡಿ. ಪ್ಲಸ್ಸು ಈ ವಿಡಿಯೋ ಇಷ್ಟೇ. ನಿಮ್ಗೇನಾದರೂ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ನನಗೆ ಸ್ವಲ್ಪ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಏನು ಶೇಕ್ ಆಗೋಲ್ಲ. ಗೋಪ್ರೋ ಕ್ಯಾಮ್ರಾದಲ್ಲಿ ನಿಮಗೆ ಚೆನ್ನಾಗಿ ಶೂಟ್ ಮಾಡಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ತುಮಕೂರು ಕಡೆಯಿಂದ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಮಕೂರು ಸ್ಟೇಷನ್ ಕೋಡ್ ಬಂದುಬಿಟ್ಟು TK. ಇವಾಗ ಇದೇ ಟ್ರೈನು ಶಿವಮೊಗ್ಗ ಟೌನ್ಗೆ ಮತ್ತು ಸಾಯಂಕಾಲ ಹೋಗುತ್ತೆ.